ಜನ ಅಂತಾರೆ ಅಂದ್ರೆ ಅನಿರ್ದಿಷ್ಟ ಅವಧಿವರೆಗೆ ನಾವು ಮುಂದೂಡಿದಾಗ ಸಂಜೆ 6 ಗಂಟೆಗೆ ಆದ ಘಟನೆ ಸಿ ಒ ಡಿ ಕೊಟ್ಟರೆ ಈಗ ನಾನು ಹೋಮ್ ಮಿನಿಸ್ಟರ್ ಇದ್ದರು ಸರ್ಕಾರಕ್ಕೆ ಮತ್ತು ಅವ್ರಿಗೆ ಬಿಟ್ಟದ ನಮ್ಮ ಸಂಬಂಧ ಬರೋಂಗಿಲ್ಲ. ಸ್ಥಳ ಮಾಜರ್ ಮಾಡಿ ಪೊಲೀಸ್ ಕಮಿಷನರ್ ಪತ್ರ ಬರ್ದಾರ ನಮ್ಮ ಅಧಿಕಾರಿಗಳು ಚರ್ಚೆ ಮಾಡತ್ತೀನಿ. ಚರ್ಚೆ ಮಾಡಿ ಅಂಥದ್ದು ಏನಾದರೂ ಅಂಥ ಪರಿಸ್ಥಿತಿ ನಿರ್ಮಾಣ ಆದರೆ ನಮ್ಮದೇ ಆದಂಥ ನಿಮ್ಮದ ಪ್ರಕಾರ ಕೊಡಬೇಕಾಗತ್ತೆ ನಾವು ವಿಚಾರ ಮಾಡಾಕ್ತೀವಿ. ನಾವು ಆಗಲೇ ನಮ್ಮ ಸೆಕ್ರೆಟ್ರಿ ಅವರು ಅಡ್ವೊಕೇಟ್ ಜನರಲು ಮತ್ತು ಪಾರ್ಲಿಮೆಂಟ್ ಅಫೇರ್ ಸೆಕ್ರೆಟ್ರಿ ಎಲ್ಲ ಚರ್ಚೆ ಮಾಡಾಕತ್ತಾರೆ. ನನಗೆ 2 ಗಂಟೆಗೆ ಹೇಳ್ತಾರೆ, ಅದ್ರ ಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಈಗ ನಮಗೂ ಇಬ್ಬರು ನಮ್ಮ ಕಂಪ್ಲೇಂಟ್ ನೋಡಿದ್ರು, ಆ 2 ಕಂಪ್ಲೇಂಟ್ಗಳನ್ನು ನಾವು ಪೊಲೀಸರಿಗೆ ಕೊಟ್ಟಿವಿ ನಮ್ಮ ಇದರಿಂದ. ಮತ್ತು ಈಗೇನು ಸಿ ಒ ಡಿ ಕೊಟ್ಟಾರಲ್ಲ ಅದು ನಮ್ಮ ವ್ಯಾಪ್ತಿ ಬರೋಂಗಿಲ್ಲ. ಅಕಸ್ಮಾತ್ ಆ ಸಿ ಒ ಡಿ ಎನ್ಕ್ವೈರಿ ಮಾಡುವಾಗ ಅವ್ರಿಗೇನಾದ್ರು ಪ್ರಾಬ್ಲಮ್ ಆದರೆ ನಾವು ಅದನ್ನು ನನ್ನ ಪರ್ಮಿಷನ್ದ ನಾನು ಚರ್ಚೆ ಮಾಡಿ ಅವ್ರಿಗೆ ನಮ್ಮ ಅಧಿಕಾರಿನ ಕಳಿಸಿ ಒಳಗೆ ಮೆಜರ್ ಮಾಡಿ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಂತೇಳಿ ಇ ಡಿ ಜಿ ಅವ್ರು ಹೇಳ್ಯಾರ, ಅಡ್ವೊಕೇಟ್ ಜನರಲ್ ಅವರು. ನಾವು ನೋಡ್ತೀವಿ, ಯಾವುದನ್ನು ನಾ ಹೇಳ್ತೀನಿ, ಯಾವುದೂ ನಮ್ಮ ಕಾನೂನು ಬಿಟ್ಟು ನಾವೇನು ಮಾಡೋದಿಲ್ಲ. ಎಫ್ ಎಸ್ ಎಲ್ ಕೊಡಬೇಕಾದ್ರೆ ಈಗ ಅವ್ರು ಯಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ಯಾರ, ಕೊಟ್ಟ ನಂತರ ಯಾರೋ ಹೊರಗಿನವ್ರು ಕೊಟ್ಟ ಸಹಿತ ಅದನ್ನು ನಾವು ಎಫ್ ಎಸ್ ಎಲ್ ಕೊಡಬೇಕಾಗ್ತಿ. ಕೊಟ್ಟು ಅವ್ರು ಎಫ್ ಎಸ್ ಎಲ್ ಅವ್ರು ರಿಪೋರ್ಟ್ ಕೊಟ್ಟಾಗ ಅದು ಅಥೆಂಟಿಕ್ ಆಗುತ್ತೆ. ನಮಗೆ ಅವ್ರು ರಿಪೋರ್ಟ್ ಕೊಟ್ಟ ನಂತರ ತಪ್ಪಿದ್ರೆ ತಪ್ಪನ್ನು ನಾವು ಕ್ರಮ ತಗೋತೀವಿ. ಯಾವ ಸಚಿವರು ಇನ್ನೂ ಕೊಟ್ಟಿಲ್ಲ. ಅವರು ಟಿ ವಿ ಒಳಗೆ ನೋಡಿದ್ದೆ ನಾನು, ಇನ್ನೂ ಕೊಡ್ತೀವಿ ಅಂತ ಕೊಟ್ಟರೆ ಕನ್ಸಿಡರ್ ಮಾಡ್ತೀವಿ. ಒಳಗಾದಂಥ ಘಟನೆ ನಮ್ಗೆ ಗೊತ್ತಿಲ್ಲ. ನಾನೇನಂತೀನಿ ನಿಮಗೆ ಅಂದರೆ 2 ಕಡೆನೂ ವಿಚಾರ ಮಾಡಿದ್ವಿ. ಲಕ್ಷ್ಮೀ ಹೆಬ್ಬಾಳ್ಕರು ಒಬ್ಬಾಕಿ ಸಚಿವೆ, ಎಮ್ ಎಲ್ ಎ, ರಾಜಕಾರಣಿ ಅಂತಲ್ಲ, ಒಬ್ಬಾಕಿ ಹೆಣ್ಣುಮಗಳು. ಏನೇ ಇಲ್ಲ, ಹೆಣ್ಮಕ್ಳಿಗೆ ಮರ್ಯಾದೆ ಆದರೆ ಅದು ಆಗ್ಬೇಕು. ಅದು ನಾವು ನೋಡೋದು ನಮ್ಮ ಧರ್ಮ ಅದು. ಅದನ್ನು ಭಾಳ ಮೈ ತುಂಬ ನಾವು ಕಣ್ಣಿಟ್ಟು ನೋಡಾಕ್ತೀವಿ. ಅದೇ ರೀತಿ ಇವತ್ತು ಸಿ ಟಿ ರವಿ ಅವ್ರನ್ನ ಅಮಾನುಷವಾಗಿ ಏನು ತೊಗೊಂಡೋದ್ರು, ಅದು ತಪ್ಪು. ಅದನ್ನು ಸಹಿತ ಅವ್ನು ಸದನ ಸದಸ್ಯನಾಗಿ ನನಗೆ ಕೊಟ್ಟಂದ್ರೆ ಅದ್ರ ಬಗ್ಗೆ ನಾವು ಯಾರು ತಪ್ಪಿದ್ದವ್ರು ತೊಗೊಂಡು ಅವ್ರು ನಾವು ಕರಿತೀವಿ. ನಮ್ಮ ಕಮಿಟಿ ಮುಂದೆ ಅವ್ರು ಚರ್ಚೆ ಮಾಡ್ತೀವಿ. ತಪ್ಪಿತರಿಸಿದ್ರೆ ಅವ್ರ ಮೇಲೆ ನಾವು ಟ್ರಿಕ್ಸ್ ಪಾಸ್ ಮಾಡ್ತೀವಿ. ಮುಗಿದ ಒದ್ದಾಯ ಅಂದ್ರೆ ನಮ್ಮದು ಮುಗಿದ ಒದ್ದಾಯ ಇದಲ್ಲ. ನಮಗೇನಂದ್ರೆ ನಮ್ಮ ಇದಕ್ಕೆ ಬಂತಲ್ಲ, ನಮ್ಮ ರಿಸ್ಟ್ರಿಕ್ಷನ್ನಾಗ ನಾವು ತೀರ್ಮಾನ ಮಾಡಿದ ನಂತರ ಹೋಯ್ತು. ಈಗ ಇವರು ಹೊಸ್ದಾಗಿ ಕೊಟ್ಟರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕೊಡಲಿ, ಇವ್ರು ಕೊಡಲಿ, ಯಾರೇ ಕೊಟ್ಟರಂದ್ರೆ ಅದನ್ನು ಮತ್ತೆ ಆಫೀಸಿಗೆ ಕಳಿಸಿ ನಾವು ಮತ್ತು ನಮ್ಮಲ್ಲಿ ಸಮಿತಿಗಳು ಆ ಸಮಿತಿ ಕೊಟ್ಟು ಚರ್ಚೆ ಮಾಡುವಂಥ ಪ್ರಸಂಗ ನಾವು ಖಂಡಿತವಾಗಿ ಕೊಡ್ತೀವಿ. ನಾನು ಕೇಳೋಕ್ಕಾಗೋದಿಲ್ಲ. ಅವರು ನಮ್ಮ ಸೆಕ್ರೆಟ್ರಿ ಕೇಳ್ತಾರೆ, ನಮ್ಮ ಸೆಕ್ರೆಟ್ರಿ ಕೇಳ್ಬೋದು. ಬಟ್ ಏನಂದ್ರೆ ಅವರು ರೆಫರೆನ್ಸ್ ಕೊಡುವಾಗ ವಿಧಾನ ಪರಿಷತ್ನಲ್ಲಿ ನಡೆದ ಘಟನೆ ಅಂತ ಅದೇ ತಪ್ಪದು. ಅದನ್ನು ಹಾಕಬಾರ್ದಾಗಿತ್ತು ಅವರು ಪೊಲೀಸರು. ವಿಧಾನ ಪರಿಷತ್ನಲ್ಲಿ ನಡೆದ ನಾವು ಅದನ್ನಾಗಲೇ ನಾನು ರೂಲಿಂಗ್ ಕೊಟ್ಟು ಎಲ್ಲ ಕ್ಲೋಸ್ ಮಾಡಿ ಬಂದೀವಿ. ಹೊರಗಡೆ ಏನು ಅವ್ರು ಆಗಿತ್ತಲ್ಲ, ಹೊರಗಡೆ ಆ ಹೆಣ್ಮಗಳು ಏನು ಒಂದು ಕೊಟ್ಟಾರಲ್ಲ, ಈ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್, ಅದ್ರ ಮೇಲೆ ಕೇಸ್ ಆಗೈತೆ. ಅದು ಇದ್ರ ಮೇಲಲ್ಲ. ವಿಧಾನ ಪರಿಷತ್ನೇ ಇರ್ತೈತಿ. ಅದಕ್ಕೆ ಏನಂದ್ರೆ ಅದಕ್ಕೆ ನಮ್ಮ ಕಸ್ಟಡಿ ಹೋಗಿರ್ತೈತಿ. ಅಲ್ಲಿ ಏನೋ ಆಗ್ಬೇಕಾದ್ರೆ ನಮ್ಮ ಅನುಮತಿ ಪಡಿಬೇಕಾಗ್ತದೆ. ಈಗ ಇಲ್ಲ, ನಾನು ಹೇಳ್ಬಿಡ್ತೀನಿ ನಿಮ್ಗೆ ಸ್ಪಷ್ಟವಾಗಿ. ನಾನು ನಮ್ಮ ಸೆಕ್ರೆಟ್ರಿಗೆ ಆಗಲೇ ಡೈರೆಕ್ಟ್ ಮಾಡಿದ್ದೇನೆ, ನಮ್ಮ ಅಡಿಷ್ನಲ್ ಸೆಕ್ರೆಟ್ರಿ, ಆಮೇಲೆ ಅಡ್ವೊಕೇಟ್ ಜನರ ಮತ್ತು ಲಾ ಆ್ಯಂಡ್ ಪಾರ್ಲಿಮೆಂಟ್ರಿ ಸೆಕ್ರೆಟರಿ ಶ್ರೀಧರ್ ಅಂತಾರೆ, ಅವರೊಟ್ಟು ಕುತ್ಕೊಂಡು ಮೀಟಿಂಗ್ ಮಾಡಿದ್ದಾರೆ. ಇದ್ರಾಗ ಏನೇನು ಮಾಡಬೇಕು ಏನಂತ ಮಾಡ್ತಾರೆ. ನಾವೇನಾಯಿತು ಅಂದರೆ ಸರ್ಕಾರದ ನಿಯಮಗಳ ಬೇರೆ, ನಮ್ಮ ನಿಯಮಗಳು ಬೇರೆ. ನಮ್ಮ ಕಾನೂನುಗಳಿಗೆ ಏನು ವ್ಯಾಪ್ತಿ ಇರೋದು ಅದ್ರ ಪ್ರಕಾರ ನಾವು ಹೋಗಿ ಹೊರತಾಗಿ ನಾವು ಯಾವುದೇ ರೀತಿಯಿಂದ ಮತ್ತೊಂದು ಸರ್ಕಾರದಿಂದ ಅಲ್ಲಿ ಆಗೋಲ್ಲ. ಬಟ್ ಅವರಿಬ್ಬರಿಗೆ ಏನಂದ್ರೆ ನಾನು ಭಾಳ ಪ್ರಯತ್ನ ಮಾಡಿದೆ. ನಮಗೂ ಹೆಣ್ಮಕ್ಳು ಇರ್ತಾರೆ, ನಮಗೂ ಅಕ್ಕಂಗೆ ಇರ್ತಾರೆ. ಆಕೆಗೆ ನೋವು ಆಗಿದ್ದನ್ನು ನಾವು ತಿಳ್ಕೊಂಡಿವಿ. ಅದೇ ರೀತಿ ಪೊಲೀಸರು ರವಿನ ಎಲ್ಲಿ ಬೇಕಲ್ಲಿ ಕರ್ಕೊಂಡು ಅದು ಸಹಿತ ಅಲ್ಲ. ರಾತ್ರಿ 1:30 ಗಂಟೆ ಮಟ್ಟ ನಾವು ಎಲ್ಲ ಮೆಂಬರ್ಗಳು, ಎಲ್ಲ ಪಕ್ಷದವ್ರು ಚರ್ಚೆ ಮಾಡಿ ಎಲ್ಲ ಮಾಡಿ ಅವರು ನಾವೆಲ್ಲ ಆರಾಮದಿ ಅಂದಾಗ ನಾವು ಬಿಟ್ಟು ಬೆಳಗ್ಗೆ 5:30 ನಾವು ಫೋನ್ ಮಾಡಿದಾಗ ಅಂಕಲಿಗೆ ಎಲ್ಲಿಟ್ಟು ಅಂತ ಎಸ್ ಪಿ ಅವ್ರು ಹೇಳಿದಾಗೂ ಸಹಿತ ನಾವು ಹೇಳಿವಿ. ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡಿವಿ. ಮತ್ತು ಉಳಿದು ಸರ್ಕಾರಕ್ಕೆ ಬಿಟ್ಟದ್ದು ಅವ್ರು ಬಿಟ್ಟದ್ದು. ಆ ಕೇಸ್ ಏನಾಗೈತಲ್ಲ, ನಮ್ಮ ವಿಧಾನ ಪರಿಷತ್ತಿನಲ್ಲಿ ಆದಂಥದ್ದು ಕೇಸಿನ ಮೇಲೆ ಸಿ ಒ ಡಿ ಕೊಟ್ಟಿಲ್ಲ. ಅವರು ಹೊರಗಡೆ ಏನು ಮಾಡಲ್ಲ, ಅದ್ರ ಮೇಲೆ ಸಿ ಒ ಡಿ. ಅದು ರೆಫರೆನ್ಸ್ ಹಾಕ್ಯಾರ ಅವರು ರೆಫರೆನ್ಸ್ ಹಾಕಿ ತಪ್ಪದು. ರೆಫರೆನ್ಸ್ ಹಾಕಿದ್ದು ವಿಧಾನ ಪರಿಷತ್ನಲ್ಲಿ ಆದಂಥ ಘಟನೆ ಹಾಕಬಾರ್ದಾಗಿತ್ತು. ಅವರು ಕಂಪ್ಲೇಂಟ್ ಕೊಟ್ಟಾರಲ್ಲ, ಅವರು ಹೆಣ್ಣುಮಗಳ ಬಗ್ಗೆಗೆ ಅನ್ಯಾಯ ಆಗುತ್ತೆ ಕಂಪ್ಲೇಂಟ್, ಆ ಕಂಪ್ಲೇಂಟ್ ಮೇಲೆ ಹೊಂಟೈತೆ. ಅದನ್ನು ವೆರಿಫೈ ಮಾಡಾಕ್ತೀವಿ. ನಮ್ಮದಾಯ್ತು ಅದಾಯಿತು ನೋಡ್ತೀವಿ. ನಮ್ದು ಇದನ್ನ ಹೇಳಿನ ಒಂದು ಸರಿ ಸಭಾಪತಿ ರೂಲಿಂಗ್ ಕೊಟ್ಟ ನಂತರ ನೋ ಬಡಿ ಕ್ಯಾನ್ ಕ್ವಶನ್ ದಿ ರೂಲಿಂಗ್ ಆಫ್ ದಿ ಸಭಾಪತಿ. ಇಲ್ಲಿಲ್ಲ, ನಾ ಹೇಳಕತ್ತು ತಿಳ್ಕೊ ನೀವು. ಘಟನೆ ಆದ ನಂತರ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಕೇಸನ್ನು ಕೊಟ್ಟಾರೆ ಬೇರೆ ರೀತಿಯಿಂದ, ಹೆಣ್ಮಕ್ಳ ಮೇಲೆ ದೌರ್ಜನ್ಯ. ಆ ಕೇಸ್ ಮೇಲೆ ಹೊಂಟೈತೆ. ಅದು ರೆಫರೆನ್ಸ್ ಹಾಕಿದ್ದು
ಅದು ಪೊಲೀಸರು ಬರದಾರದನ್ನು ನಾವು ಕಾನೂನು ತಜ್ಞರ ಸಲಹೆ ಕೇಳಾಕತ್ತೀವಿ. ನನಗೂ ಇನ್ನೂ ಅದ್ರ ಬಗ್ಗೆ ಸಂಪೂರ್ಣದಿಲ್ಲ. ಬಟ್ ಒಂದೇನಂದ್ರೆ ಅಲ್ಲಿ ಏನೋ ನಡಿಬೇಕಾದ್ರೆ ವಿಧಾನ ಪರಿಷತ್ತಿನ ಸಭಾಪತಿಯ ಪರ್ಮಿಷನನ್ನು ತೊಗೋಬೇಕಾಗುತ್ತೆ. ರೂಲಿಂಗ್ ಚಾಲೆಂಜ್ ಮಾಡ್ಲಿಕ್ಕೆ ಹೋಗ್ತಾರೆ ಸರ್. ರೂಲಿಂಗ್ ಚಾಲೆಂಜ್ ಮಾಡ್ತೀನಿ ಅಂತ ಹೇಳ್ತಾರೆ. ಯಾರು ಮಾಡೋಕ್ಕೆ ಬರೋದಿಲ್ಲ. ರೂಲಿಂಗ್ ಚಾಲೆಂಜ್ ಮಾಡೋಕ್ಕೆ ಯಾರಿಗೂ ಬರೋದಿಲ್ಲ. ಅಲ್ಲ, ಅವ್ರಿಗೆ ನಾ ಹೆಂಗೆ ಹೇಳೋದಿಲ್ಲ. ನಾ ಇಷ್ಟ ಹೇಳಿ ನಿಮಗೆ ಎರಡೂ ಕಡೆ ಆಕೆ ಒಬ್ಬಕ್ಕೆ ಹೆಣ್ಣುಮಗಳು. ನಾನು ರಾಜಕೀಯ ವ್ಯಕ್ತಿ ಆಗಲಿ, ಶಾಸಕರಾಗಲಿ, ಮಂತ್ರಿ ಅಲ್ಲ, ಆಕೆ ಹೆಣ್ಣು ಆಕೆಗಿನ ಮನಸ್ಸಿನ ನೋವಾಗೈತೆ ಅಂತ ಅಂದಾಗ ಅಲ್ಲಿ ಆದಂಗೆ ಅದನ್ನು ನಾವು ತಿಳ್ಕೊಬೇಕಾಗ್ತಿ. ಅದೇ ರೀತಿ ರವಿನೂ ಒಬ್ಬ ಮೆಂಬರ, ಅವನ್ನೆಲ್ಲ ಕಡೆಗೆ ತಿರುಗಾಡಿಸ್ಕೊಂಡು ತೊಗೊಂಡು ಹೋಗಿ ಇಟ್ಟದ್ದು ಅದು ತಪ್ಪು. ಯಾಕಂದ್ರೆ ಸೆಕ್ಯೂರಿಟಿ ಕೊಡೋಕೆ ಒಂದು ಪೊಲೀಸ್ ಸ್ಟೇಷನ್ದಾಗ ಇಟ್ಟು ಯಾವ ಬರ್ತಾನೆ, ಯಾವನೂ ಬರೋದು ಅದು ಅವ್ರು ಮಾಡಿದಂಥದ್ದು ತಪ್ಪಿದೆ. ಎರಡೂ ತಪ್ಪು. ಅವು ಇಬ್ಬರಿಂದ ನಮಗೆ ಬಂದ್ರೆ ನಮ್ಮಲ್ಲಿ ಬೇರೆ ಇರ್ತದಣ್ಣ, ಇಲ್ಲಿ ಹೇಳೋಂಗಿಲ್ಲ. ಅದ್ರ ಮುಖಾಂತರ ನಾವು ಚರ್ಚೆ ಮಾಡ್ತೀವಿ. ಒಂದು ಮಾತು ಹೇಳ್ತೀನಿ ನಿಮ್ಮ ಮುಂದೆ, ನಾನು ಕಾನೂನು ಬಿಟ್ಟು ಎಲ್ಲಿ ಹೋಗೋದಿಲ್ಲ, ಮತ್ತು ಅವ್ರಿಗೆ ಏನೋ ಆಗಿದ್ದು ಅದಕ್ಕೆ ನ್ಯಾಯ ಕೊಡುವಂಥ ಜವಾಬ್ದಾರಿ ನಂದು. ಇದನ್ನು ನೆನಪು. ನನ್ನ ಮೇಲೆ ಯಾವನು ಒತ್ತಡ ಮಾಡೋಕ್ಕೆ ಸಾಧ್ಯ, ಇದು ನೆನಪಿಟ್ಕೋರಿ. ಮುಖ್ಯಮಂತ್ರಿ ಆದಿಯಾಗಿ ನನ್ನ ಮೇಲೆ ಯಾರೂ ಒತ್ತಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಟ್ ನಾವು ಸಭಾಪತಿ ಆದರೂ ಸಹಿತ ಗವರ್ನರ್ ನನಗೆ ಮಾಹಿತಿ ಕೇಳಿದ್ರು. ನಾನು ಮುಖ್ಯಮಂತ್ರಿಗೆ ಫೋನ್ ಮಾಡಿ ಹಿಂಗೆ ಸರ್ ಗವರ್ನರ್ ಮಾಹಿತಿ ಕೇಳ್ತಾರೆ, ಕೊಡಬೇಕಾಗುತ್ತೆ ಕೊಡ್ರಿ ನಿಮ್ಮದಾಯ್ತು. ಗವರ್ನರ್ಗೆ ನಾನು ಮಾಹಿತಿ ಕೊಟ್ಟಿನಿ. ಯಾವುದು ನಡೆದಿದೆ ಈಗ ಮೀಟಿಂಗ್ ಸೆಕ್ರೆಟ್ರಿ ಟು ಲಾ ಆ್ಯಂಡ್ ಪಾರ್ಲಿಮೆಂಟ್ ಅಫೇರ್ಸ್ ಇವರು ಸೆಕ್ರೆಟ್ರಿ, ಆಮೇಲೆ AG ಅವರು ಮಾಡಾಕತ್ತಾರೆ. ನನಗೆ ಇಲ್ಲಿ ಕಾರ್ಯಕ್ರಮಕ್ಕೆ ನಾವು ಹೋಗಿ ಮತ್ತು ಅವ್ರು ಕೂಡ ಮಾತಾಡಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ನಾನು ತಗೊಳ್ತೀನಿ. ಒಂದು ನಿಮಗೆ ಹೇಳ್ತೀನಿ, ನಮ್ಮ ಪರಿಷತ್ತಿನ ನಿಯಮಗಳಿಂದ ಆ ನಿಯಮಗಳನ್ನ ಬಿಟ್ಟು ನಾವು ಏನೂ ಮಾಡೋಂಗಿಲ್ಲ, ಎಷ್ಟೇ ದೊಡ್ಡವರು ಸಣ್ಣವ್ರಲ್ಲಿ. ಬಟ್ ಅವರಿಬ್ಬರಿಗೂ ಅದನ್ನು ಅರ್ಥ